ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ವ್ಲಾಗ್. ಇವತ್ತು ಕೊಬ್ಬರಿ ಬರ್ಫಿ ರೆಸಿಪಿ ಹೇಳ್ಕೊಡ್ತಿದ್ದೀನಿ. ಇದು ತುಂಬಾ ಈಸಿಯಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ಮಾಡುವಂಥ ರೆಸಿಪಿ. ಹಾಗೆ ಯಾವಾಗಲೂ ಕೂಡ ಮಾಡ್ಬೋದು. ಇದಕ್ಕೆ ಯಾವ್ಯಾವ ಥರ ಸಾಮಗ್ರಿ ಬೇಕಂತ ನೋಡ್ಕೊಂಡು ಬರೋಣ. 2 ಬಟ್ಲು ಒಣ ಕೊಬ್ಬರಿ ತಗೊಂಡಿದ್ದೀನಿ. ಇದು ಮೇಲಿರೋ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಬರೀ ವೈಟ್ ಅಷ್ಟೇ ತಗೊಂಡಿದ್ದೀನಿ. ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಬಟ್ಲು ಸಕ್ಕರೆ, 2 ಟೇಬಲ್ ಸ್ಪೂನ್ ತುಪ್ಪ, ಅರ್ಧ ಬೌಲ್ ಹಾಲು. ಇವಾಗ ಒಂದು ಪ್ಲೇಟಿಗೆ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಪೂರ್ತಿ ಪ್ಲೇಟ್ ಸ್ಪ್ರೆಡ್ ಮಾಡಬೇಕು. ಹಾಗೆ ಯಾರ್ಯಾರು ನನ್ನ ಚಾನಲ್ ಫಸ್ಟ್ನೇ ಸತಿ ನೋಡ್ತಿದ್ದಾರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಇವಾಗ ಒಂದು ಪಾತ್ರೆಯಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಸಾಕು, ಯಾಕಂದರೆ ಲಾಸ್ಟಲ್ಲಿ ಮತ್ತೆ ತುಪ್ಪ ಹಾಕ್ಕೊಳ್ಬೇಕು, ಅದಕ್ಕೋಸ್ಕರ. ಇವಾಗ ತುಪ್ಪ ಕಾದಾದ್ಮೇಲೆ ಅದಕ್ಕೆ ಒಣ ಕೊಬ್ಬರಿ ಹಾಕ್ಕೊಳ್ತಿದ್ದೀನಿ. 2 ಬಟ್ಲು ಒಣ ಕೊಬ್ಬರಿ. ಇದನ್ನು ಹಸಿರು ಕೊಬ್ಬರಿಲೂ ಕೂಡ ಮಾಡ್ಬೋದು. ನಾನು ಒಣ ಕೊಬ್ಬರಿ ತಗೊಂಡಿದ್ದೀನಿ, ನೀವು ಹಸಿ ಕೊಬ್ಬರಿಲೂ ಕೂಡ ಮಾಡ್ಕೊಳ್ಬೋದು. ಸಣ್ಣ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ರಜೆ ಬರ್ತಿದೆಯಲ್ಲ, ಅವಾಗವಾಗ ಏನಾದರೂ ಕೇಳಿದರೆ ಸುಮ್ಮನೆ ಮನೆಯಲ್ಲೇ ಮಾಡಿ ಕೊಡ್ಬೋದು. ಪದೇ ಪದೇ ಹೊರಗಿನ ತಿಂಡಿ ಕೊಡೋದು ಅಷ್ಟೊಂದು ಒಳ್ಳೆಯದಲ್ಲ ಮಕ್ಕಳಿಗೆ. ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಇದನ್ನು ಉರಿ ಯಾವಾಗಲೂ ಜಾಸ್ತಿ ಮಾಡಬೇಡಿ, ಯಾಕಂದರೆ ಬೇಗನೆ ಒತ್ತಿಬಿಡುತ್ತೆ ಕೆಳಗೆ. ಅದಕ್ಕೋಸ್ಕರ ದಪ್ಪ ಪಾತ್ರೆನೇ ತಗೊಳ್ಳಿ, ಸ್ವಲ್ಪ ತಳ್ಳಗಿರೋ ಪಾತ್ರೆ ತಗೊಳ್ಬೇಡಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಹಸಿ ವಾಸನೆ ಹೋಗೋ ತನಕ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಹಾಲು ಹಾಕ್ಕೊಳ್ತಿದ್ದೀನಿ. ಹಾಲು ಹಾಕ್ಕೊಂಡು ಇವಾಗಲೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಲು ಎಲ್ಲ ಕೊಬ್ಬರಿಗೂ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಈಸಿಯಾಗಿ ಹಾಗೆ ಸಿಂಪಲ್ ರೆಸಿಪಿ ಇದು. ಒಂದು 5 ನಿಮಿಷದಲ್ಲೆಲ್ಲ ಮಾಡಿಬಿಡ್ಬೋದು. ಇವಾಗ ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ಹಾಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಕ್ಕರೆ ಹಾಕ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ಪಾಕ ಮಾಡಬೇಕಂತ ಅವಶ್ಯಕತೆ ಇರೋದಿಲ್ಲ. ಒಬ್ಬೊಬ್ಬರಿಗೆ ಪಾಕ ಮಾಡಲಿಕ್ಕೆ ಬರೋದಿಲ್ಲ, ಒಂದೇಳೆ ಪಾಕ ಮಾಡಬೇಕು, ಯಾವ ಥರ ಪಾಕ ಹಿಡಿಬೇಕಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಇವಾಗ ಹಿಂಗೆ ಈ ಥರ ಮಾಡಿಕೊಟ್ರೆ ತುಂಬ ಈಸಿ ಆಗುತ್ತೆ. ಪಾಕ ಮಾಡಬೇಕು ಅನ್ನೋ ಅವಶ್ಯಕತೆಯೂ ಇರೋದಿಲ್ಲ. ಸಕ್ಕರೆ ಕೂಡ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಚೆನ್ನಾಗಿ. ಲೋ ಫ್ಲೇಮ್ನಲ್ಲೇ ಇರಲಿ ಉರಿ, ಜಾಸ್ತಿ ಮಾಡಬೇಡಿ, ಯಾಕಂದರೆ ಸೀದೋಗಿಬಿಡುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಸಕ್ಕರೆ ಎಲ್ಲ ಕರಗಬೇಕು. ಇವಾಗ ನೋಡಿ, ಸಕ್ಕರೆ ಕರಗ್ತಾ ಈ ರೀತಿ ಆಗುತ್ತೆ. ಸ್ವಲ್ಪ ಸ್ವಲ್ಪ ಗಟ್ಟಿ ಇದಕ್ಕೆ ಬರುತ್ತೆ. ಸ್ವಲ್ಪ ಇನ್ನೂ ಉದುರಿದ್ರೆ ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇನ್ನೂ ಸ್ವಲ್ಪ ಹಾಲು ಹಾಕಿದ್ದೀನಿ, ಒಂದು 1/4 ಲೋಟ ಆದಷ್ಟು ಹಾಲು ಹಾಕಿದ್ದೀನಿ. ಹಾಲು ಹಾಕಿದ್ಮೇಲೆ ಈ ಥರ ಆಗಿದೆ. ಇವಾಗ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಕ್ಲೀನಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಉಂಡೆ ಅದೇ ರೀತಿ ಇದೆ. ಈ ಥರ ಕೈಯಲ್ಲಿ ಇಟ್ಕೊಂಡು ಉಂಡೆ ಮಾಡಿದರೆ ಕೈಗೆ ಹತ್ತಬಾರ್ದು, ಆ ಥರ ಇರಬೇಕು. ಈಗ ಪರ್ಫೆಕ್ಟ್ ಆಗಿದೆ. ಇವಾಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ತುಪ್ಪ ಹಚ್ಚಿರೋ ಪ್ಲೇಟಿಗೆ ಇದನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಹಾಕ್ಕೊಂಡು ಸಮ ಮಾಡ್ಕೊಳ್ಬೇಕು. ನಿಮಗೆ ಡ್ರೈ ಫ್ರೂಟ್ಸ್ ಬೇಕಂದರೆ ಡ್ರೈ ಫ್ರೂಟ್ಸ್ ತಗೊಳ್ಬೋದು. ನನಗೆ ಬಾದಾಮಿ ತಗೊಂಡಿದ್ದೀನಿ. ನಿಮಗೆ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ. ನಾನು ಬಾದಾಮಿ ಹಾಕಿದ್ದೀನಿ ಇದಕ್ಕೆ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಅಂತ. ನನ್ನ ಮಗಳಂತೂ ಇದನ್ನು ತುಂಬ ಇಷ್ಟಪಟ್ಟು ತಿಂತಾಳೆ. ಹಾಗೆ ಇದೇ ರೀತಿ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದೇ ರೆಸಿಪಿ ಕೂಡ ಮಾಡಿ ಹಾಕ್ತೀನಿ. ಇವಾಗ ಚಾಕುಗೆ ಒಂದು ಸ್ವಲ್ಪ ತುಪ್ಪ, ತುದಿಲಿ ತುಪ್ಪ ಹಚ್ಕೊಂಡು ಇವಾಗಲೇ ಕೊಯ್ತಿದ್ದೀನಿ, ಯಾಕಂದರೆ ಆಮೇಲೆ ಗಟ್ಟಿ ಆದಮೇಲೆ ಬರೋದಿಲ್ಲ. ಅದಕ್ಕೋಸ್ಕರ ಇವಾಗಲೇ ಒಂದು ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ತೀನಿ. ಒಂದು 4 ಅವರ್ ಸಾಕು ಇದು ಆರಲಿಕ್ಕೆ. ನೀವು ನೈಟ್ ಮಾಡಿಟ್ರೆ ಬೆಳಗ್ಗೆಗೆಲ್ಲ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆಗಿತ್ತು, ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ, ಸಣ್ಣ ಪ್ಲೇಟಲ್ಲಿ. ಇವಾಗ ಡಿಸೈನಿಗೆ ಬಾದಾಮಿ ಹಾಕ್ಕೊಳ್ತಿದ್ದೀನಿ.
ನೀವು ಬೇಕಂದರೆ ಬೇರೆ ಯಾವುದಾದ್ರೂ ಹಾಕ್ಕೊಳ್ಬೋದು, ಡ್ರೈ ಫ್ರೂಟ್ಸು, ಪಿಸ್ತಾ, ಗೋಡಂಬಿ ಎಲ್ಲ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಪದೇ ಪದೇ ಬೇಕು ಅಂತ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.